ಇಲ್ಲಿರುವಂಥ ದೇವರು ಕಂಚಿ, ತಮಿಳುನಾಡಿನ ಕಂಚಿಯಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ನಾನು ಲಾಸ್ಟ್ ವೀಡಿಯೋ ನೋಡಿದ್ದೀರಾ ಅಂತ ಅನ್ಕೊತೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಇಲ್ಲಿ ಮೇಲ್ಗಡೆ ಐ ಬಟನಲ್ಲಿ ಹಾಕ್ತೀನಿ. ಸೊ ದಶರಥ ರಾಮೇಶ್ವರಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಹೋಗಬೇಕಾದ್ರೆ ನಿಮ್ಗೊಂದು ರೂಟ್ ತೋರಿಸಿ ಹೇಳಿದ್ದೆ ಇದು ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಇವತ್ತು ನಾನು ಆ ರೈಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಆ ಟೆಂಪಲ್ ಹೆಸರೇ ಕಂಚಿ ವರದರಾಜ ಸ್ವಾಮಿ ಟೆಂಪಲ್ ಅಂತ. ಈ ಟೆಂಪಲ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಮಗೆಲ್ಲ ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಹನುಮಂತ ಹೆಲ್ಪ್ ಮಾಡಿದ್ದು ಗೊತ್ತು, ಮತ್ತು ಒಂದು ಕಪಿ ಸೈನ್ಯ, ದೊಡ್ಡ ಕಪಿ ಸೈನ್ಯನೇ ರಾಮನಿಗೆ ಹೆಲ್ಪ್ ಮಾಡಿದ್ದು ಗೊತ್ತು. ಆದರೆ ಕಪಿ ಸೈನ್ಯ ಯಾರದು ಹೇಳಿ? ಸುಗ್ರೀವಂದು. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಸುಗ್ರೀವಂದು ದೇವಸ್ಥಾನ. ಸುಗ್ರೀವನಿಗೂ ದೇವಸ್ಥಾನ ಇದೆಯಾ ಅಂತ ನಿಮ್ಗೆ ಏನಾದರೂ ಅನ್ಕೊತಾ ಇದ್ದರೆ ಅಫ್ಕೋರ್ಸ್ ಇದೆ. ಎಲ್ಲಪ್ಪ ಬರುತ್ತೆ ಈ ದೇವಸ್ಥಾನ ಅಂತ ಯಾರಿಗಾದ್ರೂ ಡೌಟ್ ಇದ್ದರೆ, ಇದಿರೋದು ಕೋಟೆನಾಡು, ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ, ಹೊಸದುರ್ಗ ತಾಲೂಕಲ್ಲಿ. ಈ ಊರಿನ ಹೆಸರು ಕಂಚೀಪುರ ಅಂತ. ಕಂಚೀಪುರದ ಹತ್ತಿರ ಇರುವಂಥ ಒಂದು ಬೆಟ್ಟದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಥವಾ ಯಾರ್ಯಾರು ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾನು ಫಸ್ಟಿಂದನೂ ಬೇರೆ ಥರ ಡಿಫ್ರೆಂಟ್ ಆಗಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೀಗೆ ಇನ್ನೂ ಬೇರೆ ವಿಶೇಷವಾಗಿರುವಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಹಾಗಂತ ಬರೀ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದಿಲ್ಲ, ಬೇರೆ ವಿಶೇಷವಾಗಿರೋಂಥ ಸ್ಥಳಗಳು ಯಾವ್ದು ಸಿಗುತ್ತೆ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾ ಇರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಈಗ ದೇವಸ್ಥಾನದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇಲ್ಲಿರೋ ಸುಗ್ರೀವನ್ನು ಕರೆಯೋದು ಕಂಚಿ ವರದರಾಜಸ್ವಾಮಿ ಅಂತ. ಸೊ ಏನಕ್ಕೆ ಇದನ್ನು ಕಂಚಿ ವರದರಾಜಸ್ವಾಮಿ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ದೇವರು ಕಂಚಿ, ತಮಿಳುನಾಡಿನ ಕಂಚಿಯಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂತ ಒಂದು ಪ್ರತೀತಿ ಇದೆ, ನಂಬಿಕೆ ಇದೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ದೇವರನ್ನು ಕಂಚಿ ವರದರಾಜಸ್ವಾಮಿ ಅನ್ನೋ ಹೆಸರಿಂದನೇ ಪೂಜೆ ಮಾಡ್ತಾರೆ. ದಶರಥ ರಾಮೇಶ್ವರದಿಂದ ಹಾರ್ಡ್ಲಿ ಒಂದು 34 ಕಿಲೋಮೀಟರ್ಸ್ ಇರುತ್ತೆ. ನೀವು ದಶರಥ ರಾಮೇಶ್ವರದಿಂದ ವಾಪಸ್ ಬರ್ತಾ ನಿಮಗೆ ಲೆಫ್ಟ್ ತೊಗೊಂಡ್ರೆ ಈ ರೋಡಿಗೆ ಬರ್ಬೋದು. ಇದು ಕಂಪ್ಲೀಟ್ ಆಫ್ ರೋಡ್ ಥರ. ಯಾರ್ಯಾರು ಆಫ್ ರೋಡಿಂಗೆಲ್ಲ ಇಷ್ಟಪಡ್ತಾರೋ ಸಖತ್ತಾಗಿರುತ್ತೆ ಓಡಿಸೋದಕ್ಕೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಜಾತ್ರೆ ನಡೆದ್ರೆ ಎಲ್ಲ ಸಾಮಾನ್ಯವಾಗಿ ರಥಕ್ಕೆ ಅಥವಾ ತೇರಿಗೆ ಬಾಳೆಹಣ್ಣು ಎಸಿತೀವಿ. ನಮ್ಗೆ ಏನಾದರೂ ಆಗಬೇಕು, ಕೆಲಸ ಆಗಬೇಕು, ಕಾರ್ಯ ಆಗಬೇಕು ಅಂತ ಇದ್ದರೆ ಕೆಲವೊಂದು ಕಡೆ ಬರೆದೆಸಿತಾರೆ, ಇಲ್ಲ ಕೆಲವೊಂದು ಕಡೆ ಅವ್ರ ಖುಷಿಗೋಸ್ಕರ ಬಾಳೆಹಣ್ಣು ಎಸಿತಾರೆ. ಆದರೆ ಈ ದೇವಸ್ಥಾನದಲ್ಲಿ ನೀವೇನಾದರೂ ಅರ್ಕೆ ಹೊತ್ಕೊಳ್ಳಿ, ಯಾವ ವಿಷಯಕ್ಕಾದರೂ ಅರ್ಕೆ ಹೊತ್ಕೊಳ್ಳಿ, ಇಲ್ಲ ಮದುವೆ ಆಗ್ತಾಯಿಲ್ಲ ಅಂತನೋ, ಯಾವುದೊಂದು ಕೆಲಸ ಸಿಗ್ತಾಯಿಲ್ಲ ಅಂತನೋ, ಅಥವಾ ಮಕ್ಕಳಾಗ್ತಾಯಿಲ್ಲ ಅಂತನೋ, ನೀವು ಏನೇ ಅರ್ಕೆ ಹೊತ್ಕೊಂಡ್ರು ಕೂಡ ಇಲ್ಲಿ ಸಾಮಾನ್ಯವಾಗಿ ದುಡ್ಡಿನ ಅರ್ಕೆ ಹೊತ್ಕೊತಾರೆ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, 10 ರೂಪಾಯಿಂದ ಹಿಡಿದು 100 ರೂಪಾಯಿ, 1000 ರೂಪಾಯಿ, ಆ್ಯಂಡ್ ಕೆಲವೊಬ್ಬರು ಲಕ್ಷಾಂತರ ರೂಪಾಯಿ ಗಂಟನೂ ಅರ್ಕೆ ಹೊತ್ಕೊತಾರೆ. ನೀವೇನೇ ಅರ್ಕೆ ಹೊತ್ಕೊಂಡ್ರು ಇಲ್ಲಿ ತೀರ್ಸೋಕ್ಕಿರೋದು ಒಂದೇ ದಾರಿ. ಏನಂತ ಹೇಳಿದ್ರೆ, ಈ ಜಾತ್ರೆ ಟೈಮಲ್ಲಿ ದೇವ್ರದ್ದು ಮೆರವಣಿಗೆ ನಡೆಯುತ್ತೆ. ಆವಾಗ ನಾವೆಷ್ಟು ಅರ್ಕೆ ಹೊತ್ಕೊಂಡಿರ್ತೀವೋ, ಇವಾಗ ಫಾರ್ ಎಕ್ಸಾಂಪಲ್ ಒಂದು 500 ರೂಪಾಯಿ ಅರ್ಕೆ ಹೊತ್ಕೊಂಡಿರ್ತೀವಿ ಅಂತ ಹೇಳಿದ್ರೆ, 500 ರೂಪಾಯಿನೂ ನಾವು ಕಾಯಿನ್ಸ್ ಮಾಡ್ಕೊಂಡೆ ತೊಗೊಂಬರ್ತೀವಿ. ತೊಗೊಂಬಂದ್ಬಿಟ್ಟು ಆ ದೇವ್ರ ಉತ್ಸವ ನಡಿಬೇಕಾದ್ರೆ ಅದ್ರ ಮೇಲೆ ಎಸಿತಾರೆ. ಸಾಮಾನ್ಯವಾಗಿ ಇಲ್ಲಿ ಹೂವು ಎಸೆಯೋದಾಗಲಿ ಅಥವಾ ಈ ಬಾಳೆಹಣ್ಣು ಎಸೆಯೋದಾಗಲಿ ಇಲ್ಲ, ದೇವ್ರ ಮೇಲೆ ಈ ಕಾಯಿನ್ಸ್ಗಳನ್ನ ಎಸಿತಾ ಇರ್ತಾರೆ. ಅದು ನೋಡೋದಕ್ಕೆ ಒಂದು ಖುಷಿ. ಹೆಂಗೆ ಅಂತ ಹೇಳಿದ್ರೆ, ಕಾಯಿನ್ಸಿಂದನೇ ಮಳೆ ಬರೋ ಥರ ಇರುತ್ತೆ, ಅಷ್ಟು ಕಾಯಿನ್ಸ್ ಎಸಿತಾ ಇರ್ತಾರೆ. ಈ ಬರೀ 500 ರೂಪಾಯಿ 1000 ರೂಪಾಯಿ ಅಂತಲ್ಲ, ನೀವು ಲಕ್ಷಾಂತರ ರೂಪಾಯಿ ಅರ್ಕೆ ಹೊತ್ಕೊಂಡ್ರು ಕೂಡ ಅಷ್ಟೇ. ಇವಾಗ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ಮಠ ಮಧ್ಯಾಹ್ನ ನೋಡಿ, ಅಲ್ಲಿ ಮೇಲ್ಗಡೆ ವಿಂಡ್ ಮಿಲ್ ತಿರುಗ್ತಾ ಇದೆ. ಸೊ ಇದೇ ದೇವಸ್ಥಾನ, ಸುಗ್ರೀವನ ಶ್ರೀ ವರದರಾಜಸ್ವಾಮಿಯ ದೇವಸ್ಥಾನ. ಸೊ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗಿ ದೇವರ ದರ್ಶನ ಕೂಡ ಮಾಡ್ಕೊಳ್ಳೋಣ. ಅಬ್ಬಬ್ಬಬ್ಬ, ಕಾಲು ಸುಡ್ತಾ ಅಂದರೆ ಕಡಿಮೆ ಸುಡ್ತಾ ಇಲ್ಲ ಗುರು. ಇದು ಕಲ್ಲು ಬೇರೆ ಫುಲ್ ಬೆಂದೋಗ್ಬಿಟ್ಟೈತೆ ಬಿಸಿಲಿಗೆ, ನಿಲ್ಲೋದಕ್ಕಾಗ್ತಾಯಿಲ್ಲ. ಓಕೆ, ಏನೋ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾದ ಒಂದು ಉದ್ಭವ ಮೂರ್ತಿ ಇದೆ. ಆ್ಯಂಡ್ ರೈಟ್ ಸೈಡಲ್ಲಿ ಒಂದು ಫೋಟೋ ನೋಡ್ಬೋದು. ಅದು ಬಂದ್ಬಿಟ್ಟು ಸುಗ್ರೀವ ದೇವರ ಉತ್ಸವ ಮೂರ್ತಿ ನೋಡಿ, ಇದು ಉತ್ಸವ ಮೂರ್ತಿ. ಆ್ಯಂಡ್ ಇಲ್ಲಿ ಏನೋ ಒಂದು ಗರಡ್ ಗಂಬ ಥರ ಒಂದು ಚಿಕ್ಕದಾಗಿ ಏನೋ ಒಂದಿದೆ, ಮತ್ತೇನೋ ಒಂದು ಕೆತ್ತನೆ ಕೂಡ ಇದೆ, ಆದರೆ ಏನು ಅಂತ ಐಡಿಯಾ ಇಲ್ಲ. ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಸುಗ್ರೀವ ದೇವರ ಉದ್ಭವ ಮೂರ್ತಿ. ಇದನ್ನೇ ನಾವು ಕಂಚಿ ವರದರಾಜಸ್ವಾಮಿ ಅನ್ನೋ ಹೆಸರಲ್ಲಿ ಪೂಜೆ ಮಾಡೋದು. ಕಾಪಾಡಪ್ಪ ದೇವರೇ, ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವ್ರಿಗೆಲ್ಲ ಒಳ್ಳೇದಾಗ್ಬಿಡಪ್ಪ ಅಂತ ಬೇಡ್ಕೊಂಡು, ನನ್ನ ವೀಡಿಯೋ ನೋಡ್ಕೊಂಡು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದಾರೋ ಅವ್ರ ಕಷ್ಟಕ್ಕೂ ನಿನ್ನ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಸೊ ಝೂಮ್ ಮಾಡಿ ತೋರಿಸೋಣ ದೇವ್ರನ್ನ. ಆ್ಯಂಡ್ ಪಕ್ಕದಲ್ಲೇ ಇಲ್ಲಿ ಕೂಡ ಒಂದೆರಡು ವಿಗ್ರಹ ಇದೆ. ಮತ್ತು ದೇವಸ್ಥಾನ ಒಳಗಡೆ ನಾವು ದಶಾವತಾರದ ಫೋಟೋಗಳು ನೋಡ್ಬೋದು. ಮತ್ಸ್ಯಾವತಾರ, ಕೂರ್ಮಾವತಾರ, ವರಹಾವತಾರ, ನರಸಿಂಹಸ್ವಾಮಿ ಅವತಾರ 4ನೇ ಅವತಾರ, ಮತ್ತು ವಾಮನ ಅವತಾರ. ಈ ಸೈಡಲ್ಲಿ ಪರಶುರಾಮನ ಅವತಾರ ಇದೆ, ಬಟ್ ಅದ್ರ ಮೇಲೇ ಗಡಿಯಾರ ಹಾಕ್ಬಿಟ್ಟಿದ್ದಾರೆ, ಸೊ ಮುಖ ಕಾಣಿಸ್ತಾ ಇಲ್ಲ. ರಾಮನ ಅವತಾರ, ಅದಾದ ಮೇಲೆ ಕೃಷ್ಣನ ಅವತಾರ, ವಿಷ್ಣುವಿನ ಅವತಾರ, ಕೊನೆ ಅವತಾರ ನಾವು ಕಾಯ್ತಾ ಇರೋಂಥ ಅವತಾರ ಈಗ ಕಲ್ಕಿ ಅವತಾರ.
ದೇವಸ್ಥಾನ ಸುತ್ತ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಹೋದ್ವಿ ಗುರು. ಆ ಕಲ್ ಮೇಲೆ ಸತ್ಯವಾಗ್ಲೂ ಒಂದೇ ಒಂದು ಸೆಕೆಂಡ್ ನಿಂತ್ಕೊಳಕ್ಕಾಗಲಿಲ್ಲ, ಆ ರೇಂಜಿಗೆ ಸುಡ್ತಾ ಇದೆ. ಹೆಂಗೆ ಅಂತ ಹೇಳಿದ್ರೆ ನಾನು ಡ್ಯಾನ್ಸ್ ಮಾಡ್ಕೊಂಡು ಈಚೆ ಬಂದ್ಬಿಟ್ಟೆ, ನಿಂತ್ಕೊಳಕ್ಕಾಗಲೇ ಇಲ್ಲ. ಸೊ ಹೊರಗಡೆ ಬಂದ್ಬಿಟ್ಟು ಹೊರಗಡೆಯಿಂದ ವೀಡಿಯೋ ಮಾಡ್ಕೊತಿದ್ದೀನಿ. ಸೊ ನೀವು ಅಲ್ಲಿ ನೋಡ್ಬೋದು ಜನಗಳು ಕೂಡ ಯಾರೂ ಆ ನೆರಳು ಬಿಟ್ಟು ಈಚೆ ಬಂದು ನಿಂತೇ ಇಲ್ಲ, ಎಲ್ಲ ನೆರಳಲ್ಲಿ ನಿಂತ್ಕೊಂಡಿದ್ದಾರೆ. ಆ ರೇಂಜಿಗೆ ಸುಡ್ತಾ ಇದೆ ಬಿಸಿಲಿಂದ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಂಡ್ ಒಳ್ಳೆ ಮಧ್ಯಾಹ್ನ ಟೈಮ್ ಬೇರೆ, ಅದು ಕಲ್ಲು ಬೇರೆ ಹಾಕಿರೋದ್ರಿಂದ ಭಯಂಕರ ಬಿಸಿ ಆಗಿಬಿಟ್ಟಿದೆ. ಅದೇ ಸಂಜೆ ಟೈಮ್ ಆಗಿದ್ದರೆ ಒಂದು ಸ್ಲೋ ಮೋಷನ್ ವೀಡಿಯೋ, ಇಂಡಿಯಾ ವಿಂಡ್ ಮಿಲ್ಸು, ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ದೊಡ್ಡ ಫ್ಯಾನ್ಸು ಸ್ಲೋ ಮೋಷನಲ್ಲಿ ತಿರುಗೋದು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ, ಸಖತ್ತಾಗಿರ್ತಾಯಿತ್ತು. ಇಲ್ಲಿ ಜಾತ್ರೆ ಟೈಮಲ್ಲಿ ಆ ಕಾಯಿನ್ಸ್ನೆಲ್ಲ ಹೇಗೆ ಹಾಕ್ತಾರೆ ದೇವ್ರ ಮೇಲೆ ಒಂದು ವೀಡಿಯೋನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಎಲ್ಲರೂ ಹುಡುಕಿ ಸಿಕ್ಕಿದ್ರೆ. ನೋಡಿ, ಒಂದು ವೀಡಿಯೋ ಹುಡುಕಿ ಹಾಕಿದ್ದೀನಿ. ಸೊ ಇದರಲ್ಲಿ ನೀವು ನೋಡ್ಬೋದು ಕಾಯಿನ್ಸ್ನ ದೇವ್ರ ಮೇಲೆ ಹೇಗೆ ಎಸಿತಿದ್ದಾರೆ ಅಂತ. ಇಲ್ಲಿ ನೀವು ಎಷ್ಟೇ ಆದರೂ ಬೇಡ್ಕೊಂಡಿರ್ಬೋದು, ಆವಾಗಲೇ ಹೇಳ್ದಂಗೆ ನಾನು, ನೀವು ₹1,00,000 ಗಂಟ ಬೇಡ್ಕೊಂಡ್ರು ಕೂಡ ಇಲ್ಲಿ ಏನು ನೋಟ್ ಎಸಿದಿಲ್ಲ ₹1,00,000 ಕೂಡ ಕಾಯಿನ್ಸ್ ಥರ ಮಾಡ್ಕೊಂಬಂದು ಹಾಕ್ತಾರೆ. ಮತ್ತು ಈ ಕಾಯಿನ್ಸ್ ಏನು ಹಾಕ್ತಾರೆ ಅದನ್ನು ಯಾರು ಬೇಕಾದ್ರೂ ತೊಗೋಬೋದು. ನೀವು ನೋಡ್ಬೋದು ಸುತ್ತ ಜನಗಳು ಹೇಗೆ ಒಂದು ಬಟ್ಟೆ ಹಿಡ್ಕೊಂಡು ನಿಂತಿದ್ದಾರೆ ಅಂತ. ಆ ದುಡ್ಡನ್ನ ಯಾರು ಬೇಕಾದರೂ ತೊಗೊಂಡೋಗ್ಬೋದು. ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿಕ್ಕಿದಂಥ ದುಡ್ಡನ್ನ ತೊಗೊಂಡೋಗಿ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿ ವಾಪಸ್ ತೊಗೊಂಬಂದು ದೇವಸ್ಥಾನಕ್ಕೆ ಅಂತಲೇ ಕೊಡ್ತಾರೆ. ಇನ್ನು ಕೆಲವರು ಅವ್ರವ್ರ ಕಷ್ಟಕ್ಕೆ ಅಂತ ಯೂಸ್ ಮಾಡ್ಕೊತಾರೆ. ಎಷ್ಟೊಂದು ಜನ ಇಲ್ಲಿ ವಾಪಸ್ ಹೋಗ್ತಾ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ತಾರಂತೆ, ಅಷ್ಟು ಕಾಯಿನ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಒಂದೊಂದು ಪ್ರಾಬ್ಲಮ್ ಅಂದರೆ ಅಲ್ಲಿ ಹೋಗಿ ಸೆಂಟ್ರಲ್ಲಿ ನಿಂತ್ಕೊಂಡ್ಬಿಟ್ರೆ ಆ ಕಾಯಿನ್ಸ್ ಬೀಳೋ ಏಟಿಗೆ ತಲೆ ಮೇಲೆ ಬಿದ್ದಾಗ ಸಿಕ್ಕಾಪಟ್ಟೆ ನೋವಾಗ್ಬೋದು ಅಂತ ನನಗನ್ಸುತ್ತೆ. ನೋಡಿ ಎಷ್ಟು ಎಸಿತಿದ್ದಾರೆ ಅಂತ. ನೀವು ಅಲ್ಲಿ ಕುತ್ಕೊಂಡು ಕೌಂಟ್ ಮಾಡೋಕ್ಕಾಗ್ಬಿಟ್ರೆ ನಿಮ್ಗೆ ಇಷ್ಟೊತ್ತಿಗಾಗಲೇ ಒಂದು ₹1,00,000 ಎಸ್ತಿರ್ಬೋದೇನೋ, ಅಷ್ಟು ಕಾಯಿನ್ಸ್ ಎಸಿತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಅದು ₹1 ಕಾಯಿನ್ಸ್ ಆಗಿರ್ಬೋದು, ₹5 ಕಾಯಿನ್ಸ್ ಆಗಿರ್ಬೋದು, ₹10 ಕಾಯಿನ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಎಸಿತಾನೆ ಇರ್ತಾರೆ ದೇವ್ರ ಮೇಲೆ. ಈ ರೀತಿ ಕಾಯಿನ್ಗಳನ್ನ ದೇವ್ರ ಮೇಲೆ ಎಸೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ ರಾವಣನ ಸಾಯಿಸಿ ಆದಮೇಲೆ ಸೀತೆನ ಕರ್ಕೊಂಡು ವಾಪಸ್ ಅಯೋಧ್ಯಕ್ಕೆ ಹೋದಾಗ ಅಲ್ಲಿ ಅಯೋಧ್ಯೆಯಲ್ಲಿದ್ದಂಥ ಜನಗಳು ಹನುಮಂತನಿಗೆ ವಿಜಯಮಾಲೆ ಹಾಕಿದ್ರಂತೆ. ಮತ್ತು ಸುಗ್ರೀವನಿಗೆ ಮತ್ತು ಸುಗ್ರೀವನ ಕಪಿ ಸೈನ್ಯ ಏನಿತ್ತು ಆ ಸೈನ್ಯದ ಮೇಲೆ ಹೊನ್ನನ್ನು ಎಸಿತಾ ಇದ್ರಂತೆ ಖುಷಿಗೆ. ಹಾಗಾಗಿ ಅದೇ ಒಂದು ಪದ್ಧತಿನ ಇಲ್ಲೂ ಕೂಡ ಅನುಸರಿಸ್ಕೊಂಡು ಈಗಲೂ ಹಂಗೆ ಮಾಡ್ತಾರಂತೆ. ಸುಗ್ರೀವನ ಮೇಲೆ ಇವಾಗಲೂ ಕೂಡ ಇಲ್ಲಿ ಬರೀ ಕಾಯಿನ್ಸ್ ಎಸೆಯೋದಷ್ಟೇ. ಸೊ ಇಲ್ಲಿ ಬೇರೆ ಏನೇ ಅರ್ಕೆ ಇಲ್ಲ, ಅರ್ಕೆ ಅಂತ ಹೇಳಿದ್ರೆ ಇದೊಂದು ಅಷ್ಟೇ. ಇಲ್ಲಿ ನೀವುಗಳು ಕೂಡ ಆದರೆ ದಯವಿಟ್ಟು ಬಂದು ಈ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಹೋಗಿ. ನೀವು ಇಲ್ಲಿ ಬಂದರೆ ಒಂದೇ ಸಲ ದಶರಥರಾಮೇಶ್ವರನ ದರ್ಶನ ಮಾಡ್ಕೋಬೋದು ಮತ್ತು ಸುಗ್ರೀವನ ದರ್ಶನ ಮಾಡ್ಕೋಬೋದು. ಹಾಗೆ ಹತ್ತಿರದಲ್ಲಿ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿದೆ. ನಾನು ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ನಿಮಗೆ ಸುಮಾರು ಇನ್ನೊಂದು 3-4 ಪುಣ್ಯಕ್ಷೇತ್ರಗಳು ನಿಮಗೆ ಹೊಸದುರ್ಗದಿಂದನೇ ಸಿಗುತ್ತೆ. ಸೊ ಎಲ್ಲ ನೀವು ಒಂದೇ ದಿವಸದಲ್ಲಿ ನೋಡ್ಕೊಂಡು ಹೋಗುವಂಥ ಜಾಗಗಳೇ ಅಂತ ಹೇಳ್ತಾ, ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೂ ಇದೇ ಥರದ್ದು ಯಾವುದಾದ್ರು ಒಂದು ವಿಶೇಷವಾದಂಥ ಮತ್ತು ವೈಶಿಷ್ಟ್ಯವಾದಂಥ ದೇವಸ್ಥಾನಗಳಾಗಲಿ ಅಥವಾ ಬೇರೆ ಬೇರೆ ಜಾಗಗಳಾಗಲಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅಲ್ಲಿಗೆ ಬಂದು ಅದೊಂದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.